ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಜಿಂದಾ ನಸರುದ್ದೀನ್ ಶಾ ವಲಿ ಗಂಧೋತ್ಸವ ಮತ್ತು ಕವಾಲಿ ಉರ್ಸ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ ಮುಸ್ಲಿಂ ಬಾಂಧವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ದರ್ಗಾದಲ್ಲಿ ಆಚರಣೆ ಮಾಡುವ ಗಂಧೋತ್ಸವ ಕವಾಲಿ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲ ಸಮುದಾಯದವರು ಕವಾಲಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಜೀಮ್ ನಾಜ್ ಮುಂಬೈ ಕಲಾವಿದರನ್ನು ಕರೆಸಿ ಗಂಧೋತ್ಸವ ಕವಾಲಿ ಉರುಸ್ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಜಂಗಮಕೋಟೆ ದರ್ಗಾ ಸುತ್ತಮುತ್ತಲಿನ ರಸ್ತೆಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ದರ್ಗಾವನ್ನು ಹೂವಿನ ಅಲಂಕಾರ ಮಾಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರನ್ನು ಹೂ ಮಳೆ ಸುರಿದು ಮುಂದಿನ MLA ಎಂದು ಅಭಿಮಾನವನ್ನು ವ್ಯಕ್ತಪಡಿಸಿ ಮೆರವಣಿಗೆ ಮಾಡಿ ವೇದಿಕೆಗೆ ಬರಮಾಡಿಕೊಂಡರು. ನಂತರ ದರ್ಗಾಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು. ವೇದಿಕೆ ಕಾರ್ಯಕ್ರಮದಲ್ಲಿ ಪುಟ್ಟು ಅಂಜನಪ್ಪರವರ ಮೇಲೆ ನಗದು ಹಣವನ್ನು ದೃಷ್ಟಿ ತೆಗೆದು ಗಾಳಿಯಲ್ಲಿ ಚೆಲ್ಲಿ ಸಂಭ್ರಮಿಸಿದ ಮುಸ್ಲಿಂ ಬಾಂಧವರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪುಟ್ಟು ಅಂಜನಪ್ಪ, ನಾನು ಚಿಂತಾಮಣಿ ಶಿಡ್ಲಘಟ್ಟದಲ್ಲಿ ಮದುವೆಗಳು ಇರುವ ಕಾರಣ ಕಾರ್ಯಕ್ರಮಕ್ಕೆ ತಡವಾಗಿ ಬರುತ್ತೇನೆ ಎಂದು ಹೇಳಿದ್ದೆ. ತುಂಬ ಮಳೆ ಸಹ ಸುರಿಯುತ್ತಿದ್ದು ಕಾರ್ಯಕ್ರಮ ಸ್ಥಗಿತ ಆಗಿರಬಹುದೇನೋ ಎಂದು ಕರೆ ಮಾಡಿ ಶಿಡ್ಲಘಟ್ಟದಲ್ಲಿ ಮಳೆ ಬರುತ್ತಿದೆ, ಬರುವುದಾ ಬೇಡ ಅಂದಾಗ ನೀವು ಬರಲೇಬೇಕು ಅಣ್ಣ, ಇಲ್ಲಿ ಮಳೆಯೇ ಇಲ್ಲ ಅಂದರು. ಇಲ್ಲಿ ಬಂದು ನೋಡಿದಾಗ ಒಂದು ಹನಿ ಮಳೆ ಸಹ ಬಂದಿರುವುದಿಲ್ಲ. ಇಲ್ಲಿ ಮಳೆ ಯಾಕೆ ಅಂದರೆ ನಸರುದ್ದೀನ್ ಶಾ ವಲಿ ಆಶೀರ್ವಾದ ಈ ಕಾರ್ಯಕ್ರಮದ ಮೇಲೆ ಇದೆ, ನಿಮಗೆ ಆಶೀರ್ವಾದ ಮಾಡಬೇಕು ಎಂದು ಇಲ್ಲಿ ಮಳೆ ಬರುತ್ತಿಲ್ಲ ಎಂದು ಹೇಳಿದರು. ನಿಮ್ಮ ಅಭಿಮಾನಕ್ಕೆ ನಾನು ಸೋತರೂ ಗೆದ್ದರೂ ನಿಮ್ಮ ಸೇವೆ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಜೀರ್ ಅಹ್ಮದ್, ಗುಲಾಬ್ ಜಹಾನ್, ಫೈಜುಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ, ಕೋಳಿ ಫಯಾಜ್, ಮುಖಂಡರಾದ ಫೈರೋಜನ್ ಬಾಷಾ, ಜಮೀದಾರ್, ಮಳಮಾಜ್ನಳ್ಳಿ ಮುನ್ರಾಜು, ರಾಜ್ಕುಮಾರ್, ಸಂತೋಷ್, ವೆಂಕಟೇಶ್, ಸುಬ್ರಹ್ಮಣಿ, ದೇವರಾಜ್, ನಯೀಂ ಬಾಷಾ, ಇಂತಿಯಾಜ್, ಮುನ್ನಾಬಾ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಗುರುಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಕವಾಲಿ ಕಾರ್ಯಕ್ರಮನ ನೋಡೋ ಉತ್ಸುಕದಲ್ಲಿ ಉತ್ಸಾಹವಂತರಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತೀರಿ. ಈ ವರ್ಷ ವಿಶೇಷವಾಗಿ ನಮ್ಮ ಕಮಿಟಿಯವರು ಮುಂಬೈಯಿಂದ ಕಲಾವಿದರನ್ನ ಕರೆಸಿ ತಮ್ಮನ್ನ ಮನರಂಜಿಸುವಂಥದ್ದು ಮತ್ತೆ ತಮಗೆ ರಾತ್ರಿ ಪೂರ್ತಿ ಒಂದು ಭಕ್ತಿ ಗೀತೆಗಳ ರಸದೌತಣ ಮಾಡಂತದ್ದು ಸಹ ಇಲ್ಲಿ ಮೂಡಿ ಬರ್ತಾ ಇದೆ, ಬಹಳಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕಲಾವಿದರಿಗೆ ತಮ್ಮೆಲ್ಲರ ಪರವಾಗಿ ನಾನು ಚಪ್ಪಾಳೆಯನ್ನು ತಟ್ಟಿ ಗಟ್ಟಿಯಾಗಿ ಅವ್ರನ್ನ ಅಭಿನಂದಿಸೋದಕ್ಕೆ ಬಯಸ್ತೇನೆ. ನಾವು 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದೀವಿ, ಸೋತ್ರು ಸಹ ನಮ್ಗೆ ಏನು ಕಮ್ಮಿ ಮಾಡಲಿಲ್ಲ, ನಮ್ ಶಕ್ತಿ ಕಮ್ಮಿ ಆಗ್ಲಿಲ್ಲ. ಏನು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಪುಟ್ಟಣ್ಣ ಚೆನ್ನಾಗಿರ್ಲಿ, ಪುಟ್ಟಣ್ಣ ಚೆನ್ನಾಗಿರ್ಬೇಕು ಅಂತೇಳಿ ತಾವೆಲ್ಲ ಪ್ರೀತಿ ಆಶೀರ್ವಾದ ಮಾಡೋದ್ರಿಂದ ಮತ್ತೆ ಹೆಚ್ಚೆಚ್ಚು ಶಕ್ತಿ ನಮಗ್ ಕೊಡ್ತಾ ಇರ್ತಾನೆ. ನಮ್ಮ ಉದ್ದೇಶನೂ ಇಷ್ಟೇ, ನಮಗಾಗಿ ಅಲ್ಲ, ನಿಮ್ಮಗಳಿಗಾಗಿ ನಮ್ಮ ಆಲೋಚನೆ, ನಮ್ಮ ಚಿಂತನೆಗಳು. ನೀವೆಲ್ಲನೂ ಸಹ ಮುಖ್ಯವಾಹಿನಿಗೆ ಬರ್ಬೇಕು, ನೀವೆಲ್ಲರೂ ಸಹ ಚೆನ್ನಾಗಾಗ್ಬೇಕು, ಎಲ್ಲ ರೀತಿ ಅನುಕೂಲಸ್ಥರಾಗಬೇಕು, ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಭಗವಂತ ಶಕ್ತಿ ಕೊಡುವಂಥದ್ದಾಗ್ಲಿ, ನಾವೆಲ್ಲ ನಿಮ್ಮ ಜೊತೆಗಿದ್ದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂತೇಳಿ ಭಾವಿಸಿ ನಾನು ಈ ಕಮಿಟಿಯ ಎಲ್ಲ
ಸದಸ್ಯರಿಗೆ, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಎಲ್ಲ ಹಿರಿಯರು ಎಲ್ಲರಿಗೂ ಸಹ ನಾನು ಧನ್ಯವಾದಗಳು ತಿಳಿಸಿ, ನಮ್ಮ ಸಭೆಯಲ್ಲಿ ಅಣ್ಣವ್ರ ಹೆಸರು ಹೇಳಿದ್ನೆಲ್ಲ ಗೊತ್ತಾಗ ತಿಳಿಸಿ, ಇನ್ನ ಅನೇಕ ಮುಖಂಡಗಳು, ನಮ್ಮ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ಸವಿನಯದಿಂದ ಪ್ರಾರ್ಥನೆ ಮಾಡ್ತೀನಿ. ಸಾಕಷ್ಟು ಕಲಾವಿದರು ದೂರದಿಂದ ಬಂದಿರೋದ್ರಿಂದ ಹೆಚ್ಚಿನ ಜನ ಸಹ ಸೇರಿರ್ತಾರೆ. ಅವ್ರನ್ನ ಈ ಕಾರ್ಯಕ್ರಮ ಅನುಕೂಲವಾಗಿ ನಡ್ಕೊಂಡು ಹೋಗೋದಕ್ಕೆ ತಮ್ಮ ಸಹಕಾರ, ಪ್ರೋತ್ಸಾಹ, ಬಂದೋಬಸ್ತ್ ವ್ಯವಸ್ಥೆ ಎಲ್ಲ ಸಹ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹಾಗಾಗಿ ತಮಗೂ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಟ್ಟಂತವ್ರಿಗೆ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸಿ, ಮತ್ತೆ ಈ ದೇಶ ಚೆನ್ನಾಗಿರ್ಬೇಕಾದ್ರೆ ಈ ಮನುಕುಲ, ನಾವು ನೀವು ಎಲ್ಲರೂ ಸಹ ಆರೋಗ್ಯವಂತರಾಗಿರ್ಬೇಕು. ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದನ್ನ ಪಾಲಿಸಬೇಕು ಅಂತೇಳಿ ನಮಗೆ ನೀತಿ ವಾಕ್ಯನ ಹೇಳಿ ನಮಗೆ ಆದಷ್ಟು ಒಳ್ಳೆಯದನ್ನ ಮಾಡಿ ಅವರು ಇಲ್ಲಿ ಸಮಾಧಿ ಆಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂತ ಮಹಾನುಭಾವನ್ನ ನೀವು ಪ್ರತಿ ವರ್ಷನೂ ಸಹ ಪೂಜೆ ಮಾಡೋಂಥದ್ದು, ಸ್ಮರಿಸೋಂಥದ್ದು ಸಹ ಇಲ್ಲಿ ಆಗ್ತಾ ಇದೆ. ಈ ರೀತಿಯಾದಂತ ಸಾಧು ಸಂತರು ಇಡೀ ದೇಶನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ, ಹಿಂದೂ ಇರ್ಬೋದು, ಮುಸಲ್ಮಾನ್ ಸಂತ ಇರ್ಬೋದು, ಎಲ್ಲರೂ ಸಹ ಸೇರಿ ಈ ದೇಶನ ಒಳ್ಳೆ ಹಾದಿಲಿ ತಗೊಂಡೋಗೋದಕ್ಕೆ ರಕ್ತ ಮತ್ತೆ ಅವರ ಸಮಯ, ಅವರ ಶ್ರಮ ಎಲ್ಲನ ಕೊಟ್ಟು ಈ ದೇಶನ ಕಟ್ಟಿರೋಂಥದ್ದನ್ನ ನಾವು ಸ್ಮರಿಸಬೇಕಾಗ್ತದೆ. ಅದರಲ್ಲಿ ನಸರುದ್ದೀನ್ ಶಾವಲಿ ಅವರ ಪಾತ್ರನೂ ಸಹ ಬಹಳ ಮುಖ್ಯ. ಅವ್ರ ಮೇಲೆ ಇರೋ ಪ್ರೀತಿ, ಅಭಿಮಾನಕ್ಕೆ ನೀವೆಲ್ಲರೂ ಸಹ ಇವತ್ತು ಸಾಕ್ಷಿ ಗುಡ್ಡೆ ರೀತಿ ಬಂದು ನೆರೆದಿದ್ದೀರಿ. ಪ್ರೀತಿ ಇರೋದಕ್ಕೆ ತಾನೇ ತಾವೆಲ್ಲ ಬಂದಿರೋದು. ನಂಬಿಕೆ ಇದ್ರೆ ಬರ್ತೀವಿ, ಇಲ್ಲಿಂದ ಎಲ್ಲಿ ಬರ್ತೀವಿ? ಅಲ್ಲಿ ನಂಬಿಕೆ ಏನು ನಡೆಯೋದಿಲ್ಲಪ್ಪ, ಪವಾಡ ಇಲ್ಲ, ಅಲ್ಲಿ ಏನು ಆಗೋದಿಲ್ಲ, ನಾವು ಹೋಗೋದಿಲ್ಲ ಅಂತ. ಅದು ಎಲ್ಲಿ ನಮ್ ಕೆಲಸ ಆಗ್ತದೆ, ಎಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ತನ್ನಷ್ಟು ತಾವೇ ನಾವು ಹೋಗ್ಬಿಟ್ಟು ಪೂಜೆ ಮಾಡೋಂಥದ್ದು ಆಗ್ತದೆ. ಆ ರೀತಿಯಾದಂತ ಮಹಾನ್ ವ್ಯಕ್ತಿನ ಇವತ್ತು ಸ್ಮರಿಸಂತ ದಿನ. ಈ ರೀತಿಯಾದಂತ ನಸರುದ್ದೀನ್ ಶಾವಲಿರವರ ಗುಣಗಳು ನಮ್ಮಲ್ಲೂ ಸಹ, ನಿಮ್ಮಲ್ಲೂ ಸಹ, ಪ್ರತಿಯೊಬ್ಬರಲ್ಲೂ ಸಹ ಅದು ಆಗ್ಬೇಕು. ಪ್ರತಿಯೊಂದು ಕುಟುಂಬದಲ್ಲೂ ಸಹ ಶಾವಲಿರವರು ಹುಟ್ಟಬೇಕು. ಈ ದೇಶಕ್ಕೆ, ಈ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ರಿಗೂ ಸಹ ರಾಮ್ ರಹೀಂ ಏಕೈ, ಎಲ್ರಿಗೂ ಒಂದೇ ದೇವರು. ಅದನ್ನ ನಾವು ರಕ್ತಗತವಾಗಿ ಈ ದೇಶದಲ್ಲಿ ಅರ್ಥ ಮಾಡಿಕೊಂಡು ಸಹೋದರರ ರೀತಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ನಾವು ಜೀವನ ಮಾಡ್ತಾ ಇದೀವ ಇಲ್ವೋ? ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಮುಂದಿನ ಭವಿಷ್ಯನೂ ಸಹ ಈ ದೇಶನ ಕಟ್ಟುವಂತ ರೀತಿಯಲ್ಲಿ ಎಲ್ಲರೂ ಸಹ ನಾವು ತಾಳ್ಮೆ ಕಳ್ಕೊಂಬಾರ್ದು. ವದಂತಿಗಳು ಸಾಕಷ್ಟು ಹಬ್ಬಂತದ್ದು ಸಹ ಸೃಷ್ಟಿ ಆಗ್ತಾ ಇರ್ತದೆ. ಸರಿ ಯಾವುದು, ತಪ್ಪು ಯಾವುದು ನಾವು ನೇರವಾಗಿ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ನಮ್ಮ ಕಣ್ಣು ಮುಂದೆ ಇದ್ದಾಗ ಮಾತ್ರನೇ ಅದು ನಿಜ ಆಗ್ತದೆ. ಅಪಪ್ರಚಾರಗಳಿಗೆ ನಾವು ಕಿವಿ ಕೊಡುವಂಥದ್ದು ಆಗಬಾರ್ದು. ಆ ನಿಟ್ಟಿನಲ್ಲಿ ಭಗವಂತನ ರೂಪದಲ್ಲಿ ನಮಗೆ ಶರೀಫೋಂಕ ಗರೀಬೋಂಕ नवाब नसरुद्दीन शाह वली, जो अच्छा काम करता है वो शरीफ बन जाता है. पैसा कमाना, अच्छे कार में घूमना, अच्छा बिल्डिंग बन के उधर रहना, वो शरीफ नहीं होता है. जो गरीबां का साथ देता है, जो समाज को साथ देता है, जो दुख में रहता है, वो सभी नसरुद्दीन शाह वली हो जाता है, अपने आप शरीफ हो जाता है. शरीफ बनने के लिए आप काम करना पड़ता है. काम करने का ईमानदार से करना पड़ता है, जरा दिमाग भी अप्लाई करना पड़ता है. इसलिए सब लोग नसरुद्दीन शाह वली जैसा बनने का मेरा इच्छा है. सब ऐसा ही बनना है. ये देश बढ़ाने का है. सब लोग अच्छे से जीना है. हिंदू मुस्लिम भाई भाई है. धन्यवाद.